ಹಿಂದೂ ಧರ್ಮದ ಅಭಿಮಾನ ಹಾಗೂ ಸ್ವಾಭಿಮಾನ ಜಾಗೃತಗೊಳಿಸಲು ಜನ್ಮ ತಾಳಿದ ವಿಶ್ವ ಹಿಂದೂ ಪರಿಷತ್ ಇಂದಿಗೂ ವಿಶ್ವದೆಲ್ಲೆಡೆ ತನ್ನದೇ ಆದ ಕಾರ್ಯ ಮಾಡುತ್ತಿದೆ ಎಂದು ವಿಎಚ್ಪಿಯ ರಾಜ್ಯ ದೇವಾಲಯದ ಸಂವರ್ಧನಾ ಸಮಿತಿಯ ಸಂಯೋಜಕ ಮನೋಹರ್ ಮಠದ ಅಭಿಮಾನದಿಂದ ತಿಳಿಸಿದರು. ಕಲಬುರಗಿ ನಗರದ ಖಮೀದ್ಕರ್ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಮಹಾನಗರ ಘಟಕದಿಂದ ಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಶ್ವ ಹಿಂದೂ ಪರಿಷತ್ನ ಸಂಸ್ಥಾಪನಾ ದಿನದ ನಿಮಿತ್ತ ಆಯೋಜಿಸಿದ ಷಷ್ಠಪೂರ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಹಿಂದೂಗಳ ಬದುಕು ಬಳಲಿ ಹೋಗಿತ್ತು. ಅಖಂಡ ಹಿಂದೂಸ್ತಾನ ಒಡೆದು ಹೋಗಿತ್ತು. ಲಾಹೋರಿನಿಂದ ರೈಲಿನಲ್ಲಿ ಹಿಂದೂ ಹೆಣ್ಣುಗಳ ರಾಶಿ ಬರುತ್ತಿತ್ತು. ಇದರ ನಡುವೆ ನಿರಂತರ ಯುದ್ಧಗಳು ನಡೆದಿದ್ವು. ಇಂತಹ ವೇಳೆ ಇಡೀ ವಿಶ್ವ ಹಿಂದೂಗಳಲ್ಲಿ ಧರ್ಮದ ಅಭಿಮಾನ ಮತ್ತು ಸ್ವಾಭಿಮಾನ ಜಾಗೃತಿಗೊಳಿಸಲು ವಿಎಚ್ಪಿ ಜನ್ಮ ತಾಳಿತ್ತು ಎಂದು ಹೇಳಿದರು. 1964ನೇ ಇಸ್ವಿಯಿಂದ 2024ನೇ ವರ್ಷದವರೆಗೆ 60 ವರ್ಷಗಳು ಒಂದು ಉದ್ದೇಶಕ್ಕೋಸ್ಕರ, ಒಂದು ಧ್ಯೇಯಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತು ಸಮಾಜದಲ್ಲಿ 10 ಹಲವು ಕಾರ್ಯಗಳ ಮುಖಾಂತರ ಕೆಲಸವನ್ನು ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಆರಂಭ ಆಗಿದ್ದಾದರೂ ಯಾವ ಕಾರಣಕ್ಕೋಸ್ಕರ? ಇವತ್ತು ವಿಶ್ವ ಹಿಂದೂ ಪರಿಷತ್ ಎಲ್ಲರಿಗೂ ಬೇಕು ಅನ್ನಿಸಬಹುದು, ಆದರೆ 60 ವರ್ಷಗಳ ಹಿಂದೆ ವಿಶ್ವ ಹಿಂದೂ ಪರಿಷತ್ತು ಆರಂಭ ಆಗುವಂಥ ಸಂದರ್ಭ ಹೇಗಿತ್ತು ಅಂತ ಕೇಳಿದರೆ, ಅದೊಂದು ತುಂಬ ಒಂದು ಸಂಕಟದ ಕಾಲಘಟ್ಟದಲ್ಲಿ ಆರಂಭ ಆಯಿತು. 1925ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಸಮಾಜದಲ್ಲಿ ಪರಿವರ್ತನೆಯ ಅಧಿಕಾರದಂತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ, 1947ನೇ ಇಸ್ವಿಯಲ್ಲಿ ಸ್ವತಂತ್ರ ಈ ದೇಶಕ್ಕೆ ಬಂತು. ಸ್ವತಂತ್ರ ಬಂದು 17 ವರ್ಷಗಳ ನಂತರ ವಿಶ್ವ ಹಿಂದೂ ಪರಿಷತ್ತನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು. ಅಂದರೆ ಒಂದು ಧಾರ್ಮಿಕ ಸಂಘಟನೆಯನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು. ಅಂದರೆ ಅವತ್ತಿನ ಪರಿಸ್ಥಿತಿ ಹೇಗಿತ್ತು? ಒಂದು ಕಡೆ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು. ಆ ಸ್ವತಂತ್ರ ಬಂದಂಥ ಕಾಲಘಟ್ಟದಲ್ಲಿ ನಮಗೆ ಸ್ವತಂತ್ರ ಬಂದಿದೆ ಅಂತ ಆನಂದ ಪಡ್ತಾ, ಸಂತೋಷ ಪಡ್ತಾ, ನೆಮ್ಮದಿಯಾಗಿರ್ಬೋದು ಅಂತಕ್ಕಂಥ ದಿನಗಳಲ್ಲೇ ಒಂದು ದುರ್ಘಟನೆ ಘಟಿಸಿ ಹೋಗಿತ್ತು. ಅಂದಿನ ಲಾಹೋರ್ದಿಂದ ಬಂದಂಥ ಕಾಮೋಕಿ ಟ್ರೈನು ಡೆಲ್ಲಿ ಬರಬೇಕಾದ್ರೆ ಇಡೀ ಟ್ರೈನಿನ ಒಳಗೆ ಹೊರಗೆ ಮತ್ತು ಮೇಲೆ ಆ ಟ್ರೈನಲ್ಲಿದ್ದಂಥ ಅಷ್ಟೂ ಜನರ ಮಾರಣ ಹೋಮ ಆಗಿತ್ತು. ಆ ಮಾರಣ ಹೋಮ ಯಾವ ರೀತಿಯಾಗಿತ್ತು? ಮನುಷ್ಯ ಯಾರೂ ಸಹ ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲದಿರುವ ರೀತಿಯಲ್ಲಿ ಆ ಮಾರಣ ಹೋಮ ಆಯಿತು. ಕಾರಣ ಏನು? ಕಾರಣ 1947 ಆಗಸ್ಟ್ 14ರ ನಡುರಾತ್ರಿ ಒಪ್ಪಂದದಂತೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತದಲ್ಲಿರಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬರಬೇಕು. ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನದಲ್ಲಿರಬೇಕು, ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋದ್ರ ಬದಲಾಗಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತದಲ್ಲಿ ಉಳಿದ್ರು, ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನದಲ್ಲಿ ಉಳ್ಕೊಂಡ್ರು. ಆದರೆ ಆ ಉನ್ಮಾದದ ನರ ಹತ್ಯೆಯನ್ನು ಮಾಡಬೇಕು. ಇಲ್ಲಿಯ ಕಾರ್ಯಕರ್ತರು ಮುಚ್ಚಿದ ಲಕೋಟೆಯಲ್ಲಿ ಒಂದು ಪುಸ್ತಕವನ್ನು ಕೊಟ್ಟರು. ನನಗೆ ಕುತೂಹಲ ಆಯಿತು, ಬಹುಶಃ ವಿಶ್ವ ಹಿಂದೂ ಪರಿಷತ್ ಪುಸ್ತಕ ಇರಬೇಕೇನೋ, ಮತ್ತು ಯಾವ ಪುಸ್ತಕ ಇದೆ ಅಂತ ಹೇಳಿ ನಾನು ಇಲ್ಲೇ ತೆಗೆದು ನೋಡಿಬಿಟ್ಟೆ. ನೋಡಿದರೆ ಬಹಳ ನನಗೆ ಆಶ್ಚರ್ಯ ಆಯಿತು. ಇತ್ತೀಚೆಗೆ ಕಲಬುರಗಿಯ ಬಸವರಾಜ ಅಪ್ಪ ಕಲ್ಯಾಣ ಮಂಟಪದಲ್ಲಿ ಬಿಡುಗಡೆ ಆದಂತಹ ವಚನ ದರ್ಶನದ ಒಂದು ಪುಸ್ತಕ. ಈ ಪುಸ್ತಕ ನಮಗೆ ಎಲ್ಲಿ ಸಿಗುತ್ತೋ ಏನೋ ಅಂತ ವಿಚಾರ ಮಾಡ್ತಾ ಇದ್ವಿ. ಆದರೆ ವೇದಿಕೆಗೆ ಬಂದಂಥ ಎಲ್ಲ ಮಠಾಧೀಶರಿಗೆ ಈ ವಿಶ್ವ ಹಿಂದೂ ಪರಿಷತ್ನವರು ಈ ಪುಸ್ತಕ ಕೊಟ್ಟದ್ದು ಬಹಳ ಅದ್ಭುತವಾದಂತಹ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ನನಗೆ ಶಿವಶರಣ ಗೋಡ್ರಾಳ್ ಅವರು ಆಮಂತ್ರಣ ಕೊಟ್ಟಿದ್ದರು, ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ. ಸಂತೋಷ್ ಜಿ ಬರ್ತಾ ಇದ್ದಾರೆ ಮತ್ತು ಸದಾಶಿವ ಸ್ವಾಮಿಗಳು ಬರ್ತಾ ಇದ್ದಾರೆ ಬರಬೇಕು ಅಂತ. ಆದರೆ ಮರುದಿನನೇ ಅಮಾವಾಸ್ಯೆ ಇರುವುದರಿಂದ ಸ್ವಚ್ಛತಾ ಕಾರ್ಯಕ್ಕಾಗಿ ನಾವು ಮಠದಲ್ಲೇ ಉಳ್ಕೊಂಡ್ವಿ. ಮರುದಿನ ಪತ್ರಿಕೆಯಲ್ಲಿ ನೋಡಿದ್ವಿ, ಈ ವಚನ ದರ್ಶನದ ಪುಸ್ತಕ ಉದ್ಘಾಟನೆಗೆ 108 ವಿಘ್ನಗಳು ಕಾಡಿತ್ತು. ಇಲ್ಲಿಯ ಒಂದು ಟೀಮ್ ಈ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಬೇಕು ಮತ್ತು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಸಂತೋಷ್ ಜಿ ಅವರ ಮೇಲೆ ಕಪ್ಪು ಮಸಿಯನ್ನು ಎರಚಬೇಕು ಅಂತ ದುರುದ್ದೇಶ ಇಟ್ಕೊಂಡು ಮಹಿಳಾ ಗುಂಪು ಮತ್ತು ಕೆಲ ಯುವಕರ ಗುಂಪು ಅಲ್ಲಿ ಸೇರಿಕೊಂಡಿತ್ತು. ಆದರೆ ಪೊಲೀಸರ ಬಂದೋಬಸ್ತಿನ ಕಾರಣಕ್ಕಾಗಿ ಅವರ ಆ ಕೃತ್ಯ ವಿಫಲ ಆಯಿತು. ಇದರಲ್ಲಿ ಈ ವಚನ ದರ್ಶನದಲ್ಲಿ ಏನಿದೆ ಅಂತ ಕೇಳಿದರೆ, ಈ ಸ್ವಯಂ ಘೋಷಿತ
ಬಸವಣ್ಣ ಭಕ್ತಾದಿಗಳು ನಿರಂತರವಾಗಿ ಬಸವಣ್ಣನನ್ನು ಹಿಂದೂ ಧರ್ಮದಿಂದ ದೂರ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹಿಂದೂ ಧರ್ಮದಿಂದ ಲಿಂಗಾಯತ ಧರ್ಮವನ್ನು ವಿಭಜಿಸಿ ಲಿಂಗಾಯತ ಧರ್ಮ ಶ್ರೇಷ್ಠ ಧರ್ಮ ಅನ್ನುವಂತಹ ರೀತಿಯಲ್ಲಿ ಅವರು ಹಿಂದೂ ಧರ್ಮದಿಂದ ಬೇರೆಯಾಗಿ ಪ್ರಚಾರ ಮಾಡುವಂತಹ ಕೆಲಸದಲ್ಲಿ ತೊಡಗಿದರು. ನಾವೇನು ಇವತ್ತು ಲಿಂಗಾಯತ ಧರ್ಮ. ಈ ಸಂದರ್ಭದಲ್ಲಿ ಕಡಗಂಚಿಯ ಶಿವಾಚಾರ್ಯರು, ಸಂಸ್ಥಾನ ಮಟ್ಟದ ವೀರಭದ್ರ ಸಿಂಧನಮಡು ಸಂತೋಷ್ ಮಹಾರಾಜರು, ಶ್ರೀ ಗಜಾನನ ಬಾಬಾ ಮಹಾರಾಜರು, ಚೌದಾಪುರಿ ಹಿರೇಮಠದ ಶ್ರೀ ರಾಜಶೇಖರ ಶಿವಾಚಾರ್ಯರು, ಆಂದೋಲದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಮಕ್ತಂಪುರ ಗದ್ದಿಗೆ ಮಠದ ಶ್ರೀ ಚರಲಿಂಗ ಸ್ವಾಮೀಜಿ, ಶ್ರೀ ಅಭಿನವ ಪರ್ವತೇಶ್ವರ ಸ್ವಾಮೀಜಿ, ಸಿದ್ಧಗಂಗಾ ಶಿವಾಚಾರ್ಯರು, ಪಾಳದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು, ಶ್ರೀ ದೊಡ್ಡೇಂದ್ರ ಸ್ವಾಮೀಜಿ, ವಿಎಚ್ಪಿ ಪ್ರಾಂತ್ಯದ ಅಧ್ಯಕ್ಷ ಲಿಂಗರಾಜಪ್ಪ ಅಪ್ಪ, ವಿಭಾಗ ಪ್ರಚಾರಕ ವಿಜಯ ಮಾಂತೇಶ್, ವಿಎಚ್ಪಿ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯ ಸುರೇಶ್ ಹೇರೂರ್, ಜಿಲ್ಲಾ ಅಧ್ಯಕ್ಷ ರಾಜು ನವಲದ್ಗಿ ಸೇರಿದಂತೆ ಅನೇಕ ಮುಖಂಡರು, ರಾಜಕೀಯ ಗಣ್ಯರು ಉಪಸ್ಥಿತರಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.